ಮೊದಲನೇದಾಗಿ ನನಗೆ ಈ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂತಹ ಈ ಊರಿನ ಎಲ್ಲ ಹಿರಿಯ ಗ್ರಾಮಸ್ಥರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಹಿರಿಯ ಸಹೋದರರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಸಹಕಾರದಿಂದ ನಾನು ಈ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಾನೇನು ಬಂದಿದ್ದೀನಿ. ನೋಡಿ, ಈ ಕೊರೋನಾ ಏನಿದೆ, ಇದು ಬಂದ ತದನಂತರದಲ್ಲಿ ಈ ನಮ್ಮ ಮನುಷ್ಯನ ದೇಹದಲ್ಲಿ ಏನೇನು ತೊಂದರೆಗಳಾಗಿದೆ, ಏನೇನು ಪ್ರಾಬ್ಲಮ್ಗಳಿದೆ ಅನ್ನೋದು ವೈದ್ಯನಾದ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ನಾವು ಕೆಲವೊಂದು ವಿಚಿತ್ರವಾದ ಘಟನೆಗಳನ್ನು ಇತ್ತೀಚಿನ ನಮ್ಮ ದಿನನಿತ್ಯದ ಟ್ರೀಟ್ಮೆಂಟ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ನೀವು ನೋಡಿರ್ಬೋದು, ಅವರು ಸಿನಿಮಾ ನಟ ದಿಲೀಪ್ ರವರು 47ನೇ ವಯಸ್ಸಲ್ಲೇ ತೀರೋಗ್ಬಿಟ್ರು. ಈ ಒಂದು ಇದನ್ನು ಗಮನಿಸಿದ್ರೆ ಇದಿಷ್ಟೇ ಅಲ್ಲ, 40, 30, 35 ಈ ವಯಸ್ಸಿಗೆ ಹೃದ್ರೋಗ ಬರೋದು, ಆಮೇಲೆ 35, 40 ವಯಸ್ಸಿಗೆ ಕಣ್ಣು ಕ್ಯಾಟ್ರಾಕ್ಟ್ಗಳು ಬರೋದು, 35, 40, 45ನೇ ವಯಸ್ಸಿಗೆ ಆರ್ಥ್ರೈಟಿಸ್ ಶುರುವಾಗೋದು. ಈ ಥರ ಸಮಸ್ಯೆಗಳು ತಾವೆಲ್ಲರೂ ನಿಮ್ಮ ಮನೇಲಿಲ್ಲ ಅಂದ್ರೂ ಅಕ್ಕಪಕ್ಕದ ಮನೆಗಳಲ್ಲಂತೂ ನೀವು ಗಮನಿಸೇ ಇರ್ತೀರಿ. ಈಗ ಹಿಂದಿನ ಕಾಲದಲ್ಲಿ ನಾವು ನೋಡಿರ್ಬೋದು, ಈಗ ಊರಲ್ಲಿ ತಾಲೂಕಲ್ಲಿ ಯಾರಿಗಾದ್ರೂ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆದರೆ ಅದು ದೊಡ್ಡ ಸುದ್ದಿ, ಜಯದೇವ ಕರ್ಕೊಂಡು ಹೋಗ್ಬಿಟ್ರಂತೆ ಅವನ್ನ ಅಂತ. ಈಗ ನೋಡಿ, ನೀವು ಪಕ್ಕದೂರಲ್ಲಿ ಇವತ್ತು ಕೇಳಿದ್ರೆ ಯಾರೋ ಒಬ್ಬರು ಜಯದೇವಾಗ ಹೋಗಿರ್ತಾರೆ. ಸೊ ಅಷ್ಟು ರ್ಯಾಂಪಂಟಾಗಿ ಕೊರೋನಾ ತದನಂತರದ ದಿನಗಳಲ್ಲಿ ಈ ಹೆಲ್ತು ತುಂಬ ಹದಗೆಟ್ಟಿದೆ. ಇದು ನಮ್ಮ ಭಾರತ ದೇಶ ಏನಾಗಿದೆ, ನಮ್ಮ ಹಿಂದಿನ ವ್ಯವಸ್ಥೆಗೆ ನಾವು ಒಂದು ಈ ಏನು ನಮ್ಮ ಮೆಡಿಕಲ್ ಸಾಮಗ್ರಿಗಳು, ಪರಿಕರಗಳು ಮತ್ತು ಆಸ್ಪತ್ರೆಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ. ಆದರೆ ಕೊರೋನಾದ ನಂತರದಲ್ಲಿ ಇದು ಯಾವ ಇದರಲ್ಲಿ ಬೆಳೀತಾ ಇದೆ ಅಂತಂದರೆ, ಅದನ್ನು ಟ್ರೀಟ್ ಮಾಡಲಿಕ್ಕೆ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವಿನ್ನೂ ಅಷ್ಟು ತಯಾರಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ರೋಗಗಳ ಉಲ್ಬಣ ಜಾಸ್ತಿ ಇದೆ. ಟ್ರೀಟ್ಮೆಂಟು ತಕ್ಷಣ ಹತ್ತಿರದ ಆಸ್ಪತ್ರೆಗಳಲ್ಲಿ ಸಿಗೋ ವ್ಯವಸ್ಥೆ ಇನ್ನೂ ಕೂಡ ನಮ್ಮ ಭಾರತ ದೇಶಾದ್ಯಂತ, ನಾವು ಮಳವಳ್ಳಿ ತಾಲೂಕು ಒಂದನ್ನೇ ನಾವು ನೋಡಬಾರ್ದು, ಅಷ್ಟು ನಾವಿನ್ನೂ ಡೆವಲಪ್ ಆಗಿಲ್ಲ. ಈ ಒಂದು ಇದನ್ನು ನಾನು ಮನಗಂಡು ನಾನೇನು ಮಾಡಿದೆ, ಈ ಹೃದ್ರೋಗ ಇರ್ಬೋದು, ಕ್ಯಾಟ್ರಾಕ್ಟ್ ಇರ್ಬೋದು, ಯಾವುದೇ ತೊಂದರೆ ಇರ್ಬೋದು, ಅದು ಒಂದು ಚೂರು ಮೊದಲು ತಿಳಿಸ್ದೇ ಅದು ಏಕಾಏಕಿ ಬಂದು ನಮಗೇನು ತೊಂದರೆಯನ್ನು ಕೊಡಲ್ಲ. ಈಗ ನಮ್ಮ ಗೌಡ್ರು ಹೇಳಿದಂತೆ, ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಜನ ರೈತಾಪಿ ಜನಾಂಗ. ಎದೇನೋ ಬಂದರು ಏನು ಮಾಡ್ತಾರೆ, ಏನೋ ಒಂಚೂರು ಕೆಲಸ ಮಾಡಿರ್ಬೇಕು, ಮೈನೋ ಇರಬೇಕು ಬಿಡ ಅಂದ್ಬಿಟ್ಟು ಅವರ ದಿನನಿತ್ಯದ ದಿನಚರಿಗೋಸ್ಕರ, ನೆಕ್ಸ್ಟ್ ದಿನದ ಕೂಳ್ಗೋಸ್ಕರ ಅವ್ರು ಏನು ಮಾಡ್ತಾರೆ, ಅವರು ಆರೋಗ್ಯವನ್ನು ನಿರ್ಲಕ್ಷಿಸಿ ಅವರು ನಾಳಿನ ಕೆಲಸಕ್ಕೆ ಅವರು ಹೋಗ್ತಾರೆ. ಸೊ ಆಮೇಲೆ ಇನ್ನು 60-70 ವರ್ಷ ಆದ್ರಂತೂ ಅವ್ರ ಕತೆ ಅವ್ರನ್ನ ಒಂದು ಸ್ವಲ್ಪ ಗೊತ್ತಿದೆ. ಈ ಬಡತನ ಅಂದ ತಕ್ಷಣನೇ ಅಷ್ಟೊಂದು ಆರೋಗ್ಯದ ಕಡೆ, ಅವರ ಮುದುಕರ ಆರೋಗ್ಯದ ಕಡೆ ನಾವ್ಯಾರೂ ಕೂಡ ಅಷ್ಟೊಂದು ಗಮನನ ಹರಿಸಲ್ಲ. ಆ ಒಂದು ಇದರಲ್ಲಿ ಇವ್ರು ಎಲ್ಲಾರ್ಗು ಒಂಚೂರು ಸಮಸ್ಯೆಗಳಾದ ತಕ್ಷಣ ನೀವು ಮೈಸೂರಿಗೆ ಹೋಗಿ, ನೀವು ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ಮಾಡಿಸ್ಕೊಳ್ಳಿ ಅಂತಂದರೆ ಅದು ಆಗದೇ ಇರೋ ಕೆಲಸ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಹತ್ತಿರದ ಮಳವಳ್ಳಿ ಅಥವಾ ಮಂಡ್ಯದಲ್ಲಿ ಏನು ಚಿಕಿತ್ಸೆಗಳು ದೊರಕ್ತಾ ಇಲ್ವೋ ಅಂಥ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಗಳನ್ನು, ವೈದ್ಯರುಗಳನ್ನು ನಾವು ಇದು ಒಂದು ಕ್ಯಾಂಪನ್ನು ನಾನು ಚನ್ನಪಿಲಕುಪ್ಪಲ್ಲಿ ಮಾಡಿದೆ. ಸೊ ಅದೇ ಥರ ಇಲ್ಲೂ ಕೂಡ ಈ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಗಳು, ಹಾರ್ಟ್ ಅವ್ರು ಇರ್ಬೋದು, ಕಣ್ಣವ್ರು ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಈ ಥರದ ತಜ್ಞರನ್ನು, ಭಾಳ ಬೆಸ್ಟ್ ತಜ್ಞರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಆ ತೊಂದರೆಗಳು ಏನೇನಿದೆ ಅದನ್ನು ಮೊದಲನೇ ಹಂತದಲ್ಲೇ, ಅಂದರೆ ಅದನ್ನು ಯಾವ ಹಂತದಲ್ಲಿ ಟ್ರೀಟ್ ಮಾಡ್ಬೋದು ಆ ಹಂತದಲ್ಲೇ ಗುರುತಿಸಿ ಒಂದು 500-600 ಜನ ನಾವೇನಾದ್ರೂ ಪರೀಕ್ಷೆ ಮಾಡಿದ್ರೆ ಒಂದು 100 ಜನಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ಬೋದು, ಒಂದು 50 ಜನಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಅಂಥವ್ರಿಗೆ ನಾವು ಟ್ರೀಟ್ಮೆಂಟನ್ನು ಕೊಡಿಸೋಂಥ ವ್ಯವಸ್ಥೆಗಳನ್ನು ನಾವು ಮಾಡಬಹುದು. ಈಗ ನಾವು ಈ ಹೆಲ್ತ್ ಕ್ಯಾಂಪ್ ಅಂದ ತಕ್ಷಣಕ್ಕೆ ಏನಾಗುತ್ತೆ, ಇಲ್ಲಿ ಬರ್ತಾರೆ, ಏನೋ ಅವರು ಹೆಸರು ಮಾಡೋಕ್ಕೆ ಬಂದರು, ಒಂದು ಕ್ಯಾಂಪ್ ಆದ ತಕ್ಷಣವೇ ಏನೋ ಬರ್ಕೊಟ್ಬಿಟ್ಟು ಹೋದ್ರು, ಅದನ್ನು ನಾವು ಮಾಡ್ತಾ ಇಲ್ಲ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಅದು ಎಲ್ಲಿ ತನಕ ಆಗಲಿ, ಅವ್ರಿಗೇನಾದರೂ ಆಪ್ರೇಷನ್ ಬೇಕಿದೆ ಅಂತಂದರೆ ಎಲ್ಲರ ಹತ್ರನೂ ಈಗ ಯಶಸ್ವಿನಿ ಕಾರ್ಡ್ಗಳಿರುತ್ತೆ, ಅದಿರ್ಬೋದು. ಅಥವಾ ನಮ್ಮ ಇವ್ರದ್ದು ಏನಿದೆ, ಬೇರೆ ಏನಾದ್ರೂ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅವು ಇವು ಏನಾದರೂ ಕಂಡು ಬಂತು ಅಂತಂದರೆ ಅವ್ರಿಗೂ ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲಿಗೆ ಕಳಿಸ್ಬೇಕು ಆ ಎಲ್ಲ ಜವಾಬ್ದಾರಿಯನ್ನು ನಾನು ಹೊರಲಿಕ್ಕೆ, ತಾಲೂಕಿನ ಹೆಲ್ತ್ನ ಜವಾಬ್ದಾರಿಯನ್ನು ಹೊರಲಿಕ್ಕೆ ನಾನು ರೆಡಿ ಇದ್ದೀನಿ. ಈಗ ಲಾಸ್ಟ್ ಟೈಮ್ ಎಲ್ಲ ಗೊತ್ತಿದೆ ನಿಮಗೆ, ಒಂದು 24 ಕ್ಯಾಟ್ರಾಕ್ಟ್ ಪೇಷೆಂಟ್ಗಳು, 170 ಪೇಷೆಂಟಲ್ಲಿ 24 ಪೇಷೆಂಟ್ಗಳು ಬಂತು. ಅದನ್ನು ಶ್ರದ್ಧಾ ಐ ಕೇರ್ ಅವ್ರು ಏನು ಮಾಡಿದ್ರು, ಅದನ್ನು ಕಂಪ್ಲೀಟ್ ಅವ್ರಿಗೆ ಈ ಸ್ಪೆಕ್ಟ್ಸಿಂದ ಹಿಡ್ಕೊಂಡು ಎಲ್ಲವನ್ನೂ ಕೂಡ ಫ್ರೀಯಾಗಿ ಅವ್ರಿಗೆ ಟ್ರೀಟ್ ಮಾಡಿ ಅಷ್ಟು ಜನನ ಮನೆಗೆ ಕಳಿಸಿದ್ರು. ಕೆಲವರಿಗೆ ಹೃದ್ರೋಗದ ಸಮಸ್ಯೆಗಳಿದ್ವು, ಅವ್ರನ್ನ ಜಯದೇವಾಗ ಕಳಿಸಿದ್ವಿ. ಕೆಲವು ಜನ ನಾವು ಏನೇ ಮಾಡಿದ್ರು ಕೆಲವರು ಹೋಗಲಿಲ್ಲ, ಅದು ಇದೆ ಸಮಸ್ಯೆಗಳು ನಮ್ಮ ಇದರಲ್ಲಿ. ಬೇರೆಯವರು ಯಾರ್ಯಾರು ಹೋದ್ರು ಅವ್ರಿಗೆಲ್ಲ ನಾವು
ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿ ಅವ್ರಿಗೆ ಆರೋಗ್ಯದ ದೃಷ್ಟಿ ಏನಿದೆ ಅದರಿಂದ ನಾವು ಹೆಲ್ಪ್ ಆಗಂಗೆ ನಾನು ನೋಡ್ಕೊಂಡಿದ್ದೀನಿ. ಇನ್ನು ಏನಾದರೂ ಅವ್ರಿಗೆ ಆಪ್ರೇಷನ್ನೇ ಬೇಕು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ನಾವು ನೋಡಿದಾಗ ಹೊಟ್ಟೆಯಲ್ಲಿ ಗಡ್ಡೆ ಸಿಕ್ತು, ಭಾಳ ದಿನಗಳಿಂದ ಅವ್ರನ್ನ ನಾವು ಇಲ್ಲಿ ನೋಡಿರಲಿಲ್ಲ, ಆ ಥರದ ಸಮಸ್ಯೆಗಳು ಏನಾದರೂ ಇತ್ತು ಅಂತಂದರೆ ಅದು ಅವ್ರಿಗೆ ಯಶಸ್ವಿನಿ ಕಾರ್ಡ್ ಇದ್ದದ್ದನ್ನು ಅದರಲ್ಲಿ ನನಗೆ ಇರ್ತಕ್ಕಂತಹ ಏನು ವೈದ್ಯಕೀಯ ಕಾಂಟ್ಯಾಕ್ಟ್ಗಳಿದೆ ಆ ಒಂದು ಇದರಲ್ಲಿ ಅವ್ರಿಗೆ ಅದು ಕಂಪ್ಲೀಟು ಗುಣಮುಖ ಆಗೋದಕ್ಕೆ ನಾನು ಆ ಒಂದು ಏನು ಅವ್ರಿಗೆ ಹೆಲ್ಪ್ ಬೇಕೋ ಅದನ್ನು ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಹಾಗಾಗಿ ಈ ಕ್ಯಾಂಪಿನ ಕಂಪ್ಲೀಟ್ ಜವಾಬ್ದಾರಿ ಯಾರು ಬರ್ತಾರೋ ಅವರಿಗೆ ದುಡ್ಡು ಇಲ್ಲಿ ಇಂಪಾರ್ಟೆಂಟ್ ಆಗಬಾರ್ದು. ಅವ್ರಿಗೆ ಎಲ್ಲಿ ಅದಕ್ಕೆ ಚಿಕಿತ್ಸೆ ಸಿಗುತ್ತೋ ಆ ಚಿಕಿತ್ಸೆ ಚಿಕಿತ್ಸೆ ಸಿಗೋ ತನಕನೂ ಕೂಡ ನಾನು ಅವ್ರ ಜೊತೆ ಇರ್ತೀನಿ ಅಂತ ಈ ನಿಮ್ಮ ಎಲ್ಲರ ಸಮ್ಮುಖದಲ್ಲಿ ನಾನು ಮಾತನ್ನು ಕೊಡ್ತೀನಿ. ಹೌದಲ್ಲ? ಸೊ ಇಷ್ಟು ಹೇಳಿ ಈ ಹೆಲ್ತ್ ಕ್ಯಾಂಪ್ ಏನಿದೆ ಇದನ್ನು ತುಂಬ ಚೆನ್ನಾಗಿ ಮಾಡೋಣ, ಒಳ್ಳೊಳ್ಳೆ ಡಾಕ್ಟರ್ಗಳನ್ನ ಕರೆಸೋಣ, ಆಯ್ತಲ್ವಾ? ಈಗ ನೀವು ಎಲ್ಲರೂ ಸಹಕಾರ ನನಗೆ ಬೇಕಿದೆ. ನಿಮ್ಮ ಊರುಗಳಲ್ಲಿ ಏನೇನು ಪೇಷಂಟ್ ಇದ್ದಾರೆ, ನಾವು ಯಾವ್ಯಾವ ವೈದ್ಯರುಗಳು ಬರ್ತಾರೆ, ಏನೇನು ಇಲ್ಲಿ ತೊಂದರೆಗಳಿದೆ ಅದನ್ನೆಲ್ಲ ನಾವು ಕುಳಿತು ಚರ್ಚೆ ಈಗ ಆಲ್ರೆಡಿ ಒಂದು ರೌಂಡ್ ಮಾಡಿದ್ದೀವಿ. ಯಾವ್ಯಾವ ಡಾಕ್ಟರ್ಗಳನ್ನ ಕರೆಸ್ತೀವಿ ಅನ್ನೋದನ್ನು ನಾವು ಪೂರ್ವಭಾವಿಯಾಗಿ ಒಂದು ವಾರ ಮೊದಲೇ ನಾವು ನಿಮಗೆ ಬ್ಯಾನರ್ಗಳು, ಆಟೋ ಪ್ರಚಾರಗಳು ಮತ್ತು ಇದನ್ನೆಲ್ಲ ನಾವು ಕೊಡ್ತೀವಿ. ತಾವು ಕೂಡ ನಿಮ್ಮ ಯಾರ್ಯಾರು ಜನಗಳು ನಿಮಗೆ ಗೊತ್ತಿದ್ದಾರೋ ಅವ್ರಿಗೆಲ್ಲ ತಿಳಿಸಿ ಇದರ ಏನು ಇದೆ ಅದನ್ನು ಅವರು ಕೂಡ ಇದರಲ್ಲಿ ಭಾಗಿಯಾಗಿ ಇದರ ಒಂದು ಏನು ನಮ್ಮ ಹೆಲ್ತ್ ಕ್ಯಾಂಪ್ದು ಉದ್ದೇಶ ಏನಿದೆ ಅದು ಈಡೇರಿದ್ರೆ ನಮಗಷ್ಟೇ ಖುಷಿ. ಈ ಒಂದು ಸದುಪಯೋಗವನ್ನು ನಮ್ಮ ಎಲ್ಲ ರೈತಾಪಿ ಜನಾಂಗ, ಬಡ ಜನಾಂಗ ಏನಿದ್ದಾರೆ ಅವರು ಊರುಗಳಲ್ಲಿ ಇರೋರಿಗೆಲ್ಲ ತಲುಪೋ ಅಂತ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಪಡ್ಕೊಳ್ತೀನಿ. ನಮಸ್ಕಾರ.